इस समय हम ब्राह्मणों का कर्तव्य क्या है? सभी के बचाव के लिए शिव बाबा के विशेष महावाक्य। ಈ ಸಮಯದಲ್ಲಿ ನಮ್ಮ ಬ್ರಾಹ್ಮಣರ ಕರ್ತವ್ಯ ಏನಾಗಿದೆ? ಎಲ್ಲರ ಬಚಾವ್ಗೋಸ್ಕರ ಶಿವಬಾಬಾರವರ ವಿಶೇಷ ಮಹಾವಾಕ್ಯಗಳು. अभी भी डर है कि पता नहीं हिंदुस्तान पाकिस्तान की लड़ाई कब शुरू हो जाए. ಇವಾಗೂ ಸಹ ಭಯ ಇದೆ, ಗೊತ್ತಿಲ್ಲ ಯಾವಾಗ ಹಿಂದೂಸ್ತಾನ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ ಯುದ್ಧ ಆರಂಭ ಆಗೋಗುತ್ತೆ. बार बार ये भय पैदा होता रहा. ಪದೇ ಪದೇ ಈ ಭಯ ಉತ್ಪನ್ನ ಆಗ್ತಾ ಇರುತ್ತೆ. दोनों देशों के बीच में खिंचाव हो गया. ಎರಡು ದೇಶಗಳ ಮಧ್ಯದಲ್ಲಿ ಎಳೆದಾಟ ಆಗೋಗ್ಬಿಟ್ಟಿದೆ. ऐसे नहीं समझा लड़ाई नहीं होगी. ಈ ರೀತಿ ತಿಳ್ಕೊಬೇಡಿ, ಯುದ್ಧ ಆಗೋದಿಲ್ಲ ಅಂತ. और घमासान होगा. ತುಂಬ ಜಾಸ್ತಿ ಯುದ್ಧ ಆಗುತ್ತೆ. महाभारी महाभारत गृह युद्ध सामने खड़ा हुआ है. ಮಹಾಭಾರಿ ಮಹಾಭಾರತ ಗೃಹ ಯುದ್ಧ ಎದುರುಗಡೆ ನಿಂತಿದೆ. विनाश सामने खड़ा हुआ है. ವಿನಾಶ ಎದುರುಗಡೆನೆ ನಿಂತಿದೆ. सन्मुख ज्यादा दूर नहीं है. ಎದುರುಗಡೆ ಅಂದರೆ ಸಮ್ಮುಖ, ಜಾಸ್ತಿ ದೂರ ಇಲ್ಲ. सन्मुख खड़ा हुआ है तो मतलब अब आया कि आया. ಸಮ್ಮುಖದಲ್ಲೇ ನಿಂತಿದೆ ಅಂದರೆ ಇವಾಗ ಬಂತು ಅಂದರೆ ಬಂತು. क्या पुरुषार्थ का समय बहुत थोड़ा रह गया. ಪುರುಷಾರ್ಥದ ಸಮಯ ತುಂಬ ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ. अब विनाश हुआ कि हुआ. ಇವಾಗ ವಿನಾಶ ಆಯಿತು ಅಂದರೆ ಆಯಿತು. फर्स्ट वर्ल्ड वार है भारत से कनेक्टेड. ಫಸ್ಟ್ ವರ್ಲ್ಡ್ ವಾರ್ ಆಗಿದೆ, ಭಾರತದ ಜೊತೆ ಕನೆಕ್ಟೆಡ್. उसका नाम है महाभारी महाभारत गृह युद्ध. ಅದರ ಹೆಸರೇ ಆಗಿದೆ ಮಹಾಭಾರಿ ಮಹಾಭಾರತ ಗೃಹ ಯುದ್ಧ. वो है पहला युद्ध. ಅದಾಗಿದೆ ಮೊದಲನೇ ಯುದ್ಧ, विश्व युद्ध. ವಿಶ್ವ ಯುದ್ಧ. उसमें सब देश इंटरेस्टेड हो जाते हैं. ಅದರಲ್ಲಿ ಎಲ್ಲ ದೇಶಗಳು ಇಂಟ್ರೆಸ್ಟೆಡ್ ಆಗೋಗ್ಬಿಡುತ್ತೆ. सबका थोड़ा थोड़ा हिस्सा है. ಎಲ್ಲರದು ಸ್ವಲ್ಪ ಸ್ವಲ್ಪ ಭಾಗ ಇದೆ. भले पूरे रूप से नहीं कूदते हैं, ಭಲೆ ಪೂರ್ತಿ ರೂಪದಿಂದ ಜಂಪ್ ಮಾಡೋದಿಲ್ಲ, लेकिन सब देश सारे विश्व के ಆದರೆ ಇಡೀ ವಿಶ್ವದಲ್ಲಿರೋ ಎಲ್ಲ ದೇಶಗಳು ಸಹ उस महाभारी महाभारत गृह युद्ध में हिस्सा लेते हैं. ಆ ಮಹಾಭಾರಿ ಮಹಾಭಾರತ ಗೃಹ ಯುದ್ಧದಲ್ಲಿ ಭಾಗ ತಗೊಂತಾರೆ. वो है तृतीय विश्व युद्ध. ಅದಾಗಿದೆ ತೃತೀಯ ವಿಶ್ವ ಯುದ್ಧ. कि एटम बम जो बने हुए हैं वो तो फटेंगे. ಅಂದರೆ ಅಟಮ್ ಬಾಂಬ್ಗಳೇನೇ ತಯಾರಾಗಿದೆ ಅದಂತೂ ಇವತ್ತಲ್ಲ ನಾಳೆ ವಿಸ್ಫೋಟ ಆಗೇ ಆಗುತ್ತೆ. ऐसा तो नहीं हो सकता है कि वो एटम बम हमारे घर की सजावट करते रहे. ಈ ರೀತಿ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಟಮ್ ಬಾಂಬ್ಗಳು ನಮ್ಮ ಮನೆಯ ನಮ್ಮ ದೇಶದ ಡೆಕೋರೇಷನ್ ಮಾಡ್ತಾ ಇರೋಕೆ ಮಾಡಿದ್ದಾರೆ ಅಂತ. बने तो फटाफट फटेंगे. ತಯಾರು ಮಾಡಿದ್ದಾರೆ ಅಂದರೆ ಅದು ಬೇಗ ಬೇಗ ವಿಸ್ಫೋಟ ಆಗುತ್ತೆ. कब फटेंगे? जैसे दीपावली होती है ಅದು ಯಾವಾಗ ವಿಸ್ಫೋಟ ಆಗುತ್ತೆ, ಯಾವ ರೀತಿ ದೀಪಾವಳಿ ಆಗುತ್ತೆ, तो धीरे धीरे करके पटाखे फोड़ना शुरू करते हैं. ಅವಾಗ ನಿಧಾನವಾಗಿ ಪಟಾಕಿಗಳನ್ನು ಹೊಡಿಲಿಕ್ಕೆ ಆರಂಭ ಮಾಡ್ತಾರೆ. रात के 10-11 बजे तक जोर जोर से लगातार जल्दी जल्दी फटते हैं. ರಾತ್ರಿ 10-11 ಗಂಟೆವರೆಗೂ ತುಂಬ ಬೇಗ ಬೇಗ ಪಟಾಕಿಗಳನ್ನು ಹೊಡಿತಾರೆ. 12-1 बजे जाकर के सारे पटाखे एकदम फोड़ते हैं. 12 ಗಂಟೆಗೆ 1 ಗಂಟೆ ಹೋಗ್ಬಿಟ್ಟು ಎಲ್ಲ ಉಳಿದಿರೋದು ಎಷ್ಟು ಇದನ್ನು ಎಲ್ಲ ಸೇರಿಸ್ಬಿಟ್ಟು ಒಂದೇ ಸತಿ ಪಟಾಕಿಗಳನ್ನು ಹೊಡೆದ್ಬಿಡ್ತಾರೆ. ऐसे ही होगा. ಅದೇ ರೀತಿನೇ ಆಗುತ್ತೆ. अभी धीरे धीरे कहीं कोई कोई शहर पर धमाका होता है. ಇವಾಗ ನಿಧಾನವಾಗಿ ಯಾವ್ಯಾವುದಾದ್ರೂ ಒಂದೊಂದು ಪಟ್ಟಣಗಳಲ್ಲಿ ಪ್ರಹಾರ ಆಗ್ತಾ ಇರುತ್ತೆ, ಹೊಡೆತ ಬೀಳ್ತಾ ಇರುತ್ತೆ. जैसे इराक में हुए. ಯಾವ ರೀತಿ ಇರಾಕ್ನಲ್ಲಿ ಆಯಿತು. ऐसे ही आगे चल करके शहर शहर में रोज सुनने को मिलेंगे. ಅದೇ ರೀತಿ ಮುಂದೆ ಬರುವಂಥ ಸಮಯದಲ್ಲಿ ಪ್ರತಿಯೊಂದು ಪಟ್ಟಣಗಳಲ್ಲೂ ಸಹ ಪ್ರತಿದಿನ ಕೇಳಲಿಕ್ಕೆ ಸಿಗುತ್ತೆ ಈ ರೀತಿ. आज एटम बम से ये शहर ध्वस्त हो गया. ಅಂದರೆ ಇವತ್ತು ಅಟಮ್ ಬಾಂಬ್ನಿಂದ ಈ ಪಟ್ಟಣ ನಷ್ಟ ಆಗೋಯ್ತು ಅಂತ. टीवी में बैठे बैठे देखेंगे. ಟಿವಿಯಲ್ಲೂ ಸಹ ನೋಡ್ತೀರಾ ಕೂತಲ್ಲೇ.
वर्तमान परिस्थितियों में हम ब्राह्मण बच्चों का कर्तव्य क्या है? ವರ್ತಮಾನ ಪರಿಸ್ಥಿತಿಗಳಲ್ಲಿ ನಮ್ಮ ಬ್ರಾಹ್ಮಣ ಮಕ್ಕಳ ಕರ್ತವ್ಯ ಏನಾಗಿದೆ? तो बाप दादा ये विशेष इशारा दे रहे हैं ಮತ್ತು ಬಾಬ್ದಾದ ವಿಶೇಷವಾಗಿ ಸೂಚನೆಯನ್ನು ಕೊಡ್ತಾ ಇದ್ದಾರೆ. कि अभी शांति की शक्ति के वाइब्रेशन चारों ओर फैलाओ. ಇವಾಗ ಶಾಂತಿಯ ಶಕ್ತಿಯ ವೈಬ್ರೇಷನನ್ನು ನಾಲ್ಕು ಕಡೆ ಹರಡಿಸಿ. मधुबन के वायुमंडल का प्रभाव ऑटोमेटिकली चारों ओर फैलता ही है. जैसे मधुबन के वातावरण को कई स्वर्ग का मॉडल कह करके वर्णन करते हैं, वैसे ही ब्राह्मण परिवार में चारों ओर मधुबन का वातावरण बाप समान चलते फिरते योगीपन का फैलता है. मधुबन निवासियों का सिर्फ यह कर्तव्य नहीं कि अपने आप में ठीक चल रहे हैं. ಮಧುಬನದ ವಾಯುಮಂಡಲದ ಪ್ರಭಾವ ಆಟೋಮೆಟಿಕ್ಲಿ 4-6 ಕಡೆ ಹರಡುತ್ತೆ. ಯಾವ ರೀತಿ ಮಧುಬನದ ವಾತಾವರಣಕ್ಕೆ ತುಂಬ ಜನಗಳು ಸ್ವರ್ಗದ ಮಾಡೆಲ್ ಅಂತ ಹೇಳಿಬಿಟ್ಟು ವರ್ಣನೆಯನ್ನು ಮಾಡ್ತಾರೆ. ಅದೇ ರೀತಿ ಬ್ರಾಹ್ಮಣ ಪರಿವಾರದಲ್ಲೂ ಸಹ 4 ಕಡೆ ಮಧುಬನದ ವಾತಾವರಣ ತಂದೆ ಸಮಾನ ಓಡಾಡ್ತಾ ನಡೀತಾ ಯೋಗಿಗಳ ಥರದ್ದೇ ಹರಡುತ್ತೆ. ಮಧುಬನ್ ನಿವಾಸಿಗಳದ್ದು ಕೇವಲ ಇದೇ ಕರ್ತವ್ಯ ಆಗಿಲ್ಲ, ನಮ್ಮಲ್ಲಿ ನಾವು ಸರಿಯಾಗಿ ನಡೀತಾ ಇದ್ದೀವಿ ಅಂತ. उनका कर्तव्य है चारों ओर मधुबन के वातावरण और वाइब्रेशन द्वारा सर्व को सहयोग देना. जैसे चांस डबल ट्रिपल है तो कर्तव्य भी डबल. मधुबन निवासियों का हर संकल्प और कर्म वरदान योग्य होना चाहिए, क्योंकि मधुबन है वरदान भूमि. अव्यक्त वाणी 23 अप्रैल 1977 पृष्ठ 3 मध्य. ಅವರ ಕರ್ತವ್ಯ ಆಗಿದೆ 4 ಕಡೆ ಮಧುಬನದ ವಾತಾವರಣ ಮತ್ತು ವೈಬ್ರೇಷನಿನ ಮುಖಾಂತರ ಎಲ್ಲರಿಗೂ ಸರ್ವರಿಗೆ ಸಹಯೋಗವನ್ನು ಕೊಡೋದು. ಯಾವ ರೀತಿ ಚಾನ್ಸ್ ಡಬಲ್ ತ್ರಿಬಲ್ ಆಗಿದೆ, ಅದೇ ರೀತಿ ಮತ್ತು ಕರ್ತವ್ಯನೂ ಸಹ ಡಬಲ್. ಮಧುಬನ್ ನಿವಾಸಿಗಳ ಪ್ರತಿಯೊಂದು ಸಂಕಲ್ಪ ಮತ್ತು ಕರ್ಮ ವರದಾನ ಯೋಗ್ಯ ಆಗಿರಬೇಕು, ಏಕೆಂದರೆ ಮಧುಬನನೇ ಆಗಿದೆ ವರದಾನ ಭೂಮಿ. ಅವ್ಯಕ್ತವಾಣಿ ತಾರೀಖು 23/4/1977, ಪೇಜ್ ನಂಬರ್ 3 ಮಧ್ಯ. सबकी दिल में यही पुकार है. ಎಲ್ಲರ ಹೃದಯದಲ್ಲೂ ಇದೇ ಕೂಗಿದೆ. आखिर भी गोल्डन मॉर्निंग कब आवेगी? ಕೊನೆಯಲ್ಲಿ ಗೋಲ್ಡನ್ ಮಾರ್ನಿಂಗ್ ಯಾವಾಗ ಬರುತ್ತೆ? तो आप सभी लाने वाले हो ना? ಮತ್ತೆ ನೀವೆಲ್ಲ ತರುವಂಥವ್ರು ಆಗಿದ್ದೀರಾ ಅಲ್ವಾ? गोल्डन मॉर्निंग लाने वाले हो? ಗೋಲ್ಡನ್ ಮಾರ್ನಿಂಗ್ ತರುವಂಥವ್ರು ಆಗಿದ್ದೀರಾ? हाथ उठाओ ಕೈಗಳನ್ನು ಎತ್ತಿ. जो समझते हैं कि निमित्त हो. ಯಾರು ತಿಳ್ಕೊಂತಾರೆ ನಾವು ನಿಮಿತ್ತ ಆಗಿದ್ದೀವಿ ಅಂತ? अच्छा, इतने सारे निमित्त हैं. ಅಚ್ಚಾ, ಇಷ್ಟೊಂದು ಜನಗಳು ನಿಮಿತ್ತ ಆಗಿದ್ದೀರಾ? तो कितने समय में होना चाहिए? ಮತ್ತೆ ಎಷ್ಟು ಸಮಯದಲ್ಲಿ ಆಗಬೇಕಾಗಿದೆ? आप सभी भी खुश हो जाते हैं और बाप दादा भी खुश हो जाते हैं. ನೀವೆಲ್ಲರೂ ಸಹ ಖುಷಿ ಪಡ್ತೀರಾ ಮತ್ತು ಬಾಬ್ದಾದರವರು ಸಹ ಖುಷಿ ಪಡ್ತಾರೆ. देखो ये गोल्डन चांस हर एक को गोल्डन प्रमाण प्राप्त होता है. ನೋಡಿ, ಗೋಲ್ಡನ್ ಚಾನ್ಸ್ ಪ್ರತಿಯೊಬ್ಬರಿಗೂ ಗೋಲ್ಡನ್ ಪ್ರಮಾಣವಾಗಿ ಪ್ರಾಪ್ತಿಯಾಗುತ್ತೆ. अभी आपस में जैसे सर्विस की मीटिंग करते हो, ಇವಾಗ ಪರಸ್ಪರದಲ್ಲಿ ಯಾವ ರೀತಿ ಸರ್ವಿಸಿನ ಮೀಟಿಂಗ್ ಮಾಡ್ತೀರಾ? प्रॉब्लम हल करने के लिए करते हो ना? ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೋಸ್ಕರ ಮಾಡ್ತೀರಾ ಅಲ್ವಾ? ऐसे ये भी मीटिंग करो. ಅದೇ ರೀತಿ ಇದು ಸಹ ಮೀಟಿಂಗ್ ಮಾಡಿ. ये प्लान बनाओ. ಈ ಪ್ಲಾನನ್ನು ಮಾಡಿ. याद और सेवा. ನೆನಪು ಮತ್ತು ಸೇವೆ. याद का अर्थ है शांति की पावर. ನೆನಪಿನ ಅರ್ಥನೇ ಆಗಿದೆ ಶಾಂತಿಯ ಪವರ್. जैसे स्थूल किले को बहुत मजबूत किया जाता है, जो कोई भी दुश्मन वार कर ना सके, इस रीति से मुख्य किला है संगठन का. इसमें भी इतनी मजबूती हो जो कोई भी विकार दुश्मन के रूप से वार कर ना सके. अगर कोई दुश्मन वार कर लेता है तो जरूर किले की मजबूती की कमी है. यह तो संगठन रूपी किला है. इस मजबूती के लिए 3 बातों की आवश्यकता है. ಯಾವ ರೀತಿ ಸ್ಥೂಲ ಕಿಲ್ಲೆಗೋಸ್ಕರ ತುಂಬ ಗಟ್ಟಿಯಾಗಿ ತಯಾರು ಮಾಡಲಾಗುತ್ತೆ ಅದನ್ನು. ಯಾಕೆಂದರೆ ಯಾವುದೇ ಶತ್ರುಗಳು ಅದ್ರ ಮೇಲೆ ವಾರ್ ಮಾಡಬಾರ್ದು ಅಂತ. ಅದೇ ರೀತಿ ಮುಖ್ಯ ಕಿಲ್ಲೆ ಆಗಿದೆ ಸಂಘಟನೆಯ ಕಿಲ್ಲೆ. ಇದರಲ್ಲೂ ಸಹ ಇಷ್ಟೊಂದು ಸ್ಟ್ರಾಂಗ್ನೆಸ್ ಇರಬೇಕು. ಯಾವುದೇ ವಿಕಾರ ಶತ್ರುಗಳ ರೂಪದಲ್ಲಿ ವಾರ್ ಮಾಡಬಾರ್ದು.
ಒಂದು ವೇಳೆ ಯಾರಾದರೂ ಶತ್ರುಗಳು ವಾರ್ ಮಾಡ್ತಾರೆ ಅಂದರೆ ಖಂಡಿತವಾಗಿ ಎಲ್ಲಾದರೂ ಕಿಲ್ಲೆಯಲ್ಲಿ ಸ್ಟ್ರಾಂಗ್ನೆಸ್ ಕಡಿಮೆ ಆಗಿದೆ. ಏಕೆಂದರೆ ಇದಂತೂ ಸಂಘಟನೆ ರೂಪಿ ಕಿಲ್ಲೆ ಆಗಿದೆ ಅಲ್ವಾ. ಇದನ್ನು ಗಟ್ಟಿಯಾಗಿ ತಯಾರು ಮಾಡಲಿಕ್ಕೋಸ್ಕರ 3 ಮಾತುಗಳ ಅವಶ್ಯಕತೆ ಇದೆ. अगर वह तीनों बातें मजबूत हैं, तो इस किले के अंदर कोई भी रूप से कभी भी कोई दुश्मन वार नहीं कर सकेंगे, दुश्मन प्रवेश भी नहीं कर सकते, हिम्मत नहीं हो सकती। वह 3 बातें कौन सी हैं जिससे मजबूत हो सकते हैं? एक है स्नेह, दूसरा स्वच्छता और तीसरा है रूहानियत। यह तीनों बातें अगर मजबूत है तो कब कोई का वार नहीं होगा। ಒಂದು ವೇಳೆ ಈ 3 ಮಾತುಗಳಲ್ಲಿ ನಾವು ಸ್ಟ್ರಾಂಗ್ ಆಗಿದ್ದೀವಿ ಅಂದರೆ ಈ ಕಿಲ್ಲೆ ಒಳಗಡೆ ಯಾವುದೇ ರೂಪದಲ್ಲಿ ಯಾರು ಶತ್ರುಗಳು ಸಹ ವಾರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶತ್ರುಗಳು ಪ್ರವೇಶನೂ ಸಹ ಮಾಡಲಿಕ್ಕಾಗಲ್ಲ, ಅವರಲ್ಲಿ ಧೈರ್ಯನೇ ಇರೋದಿಲ್ಲ. ಆ 3 ಮಾತುಗಳು ಯಾವುದರಿಂದ ನಾವು ಆ ರೀತಿ ಸ್ಟ್ರಾಂಗ್ ಆಗ್ಬೋದಾಗಿದೆ. ಒಂದಾಗಿದೆ ಸ್ನೇಹ, ಎರಡನೇದಾಗಿದೆ ಸ್ವಚ್ಛತೆ, ಮೂರನೇದಾಗಿದೆ ರೂಹಾನಿಯತ್, ಆತ್ಮೀಯತೆ. ಈ 3 ಮಾತುಗಳಲ್ಲಿ ನಾವು ಗಟ್ಟಿಯಾಗಿದ್ದರೆ ಯಾವತ್ತೂ ಯಾರೂ ನಮ್ಮ ಮೇಲೆ ವಾರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. अगर कहाँ भी कोई भी वार करता है, उनका कारण इन तीनों में कोई न कोई है। वह स्नेह की कमी है या तो फिर रूहानियत की कमी है। तो संगठन रूपी किले को मजबूत करने के लिए इन 3 बातों पर बहुत अटेंशन चाहिए। हर एक स्थान पर इन बातों का फोर्स रखकर भी यह लानी चाहिए। किले की मजबूती होती है 1-2 के संगठन से। ಒಂದು ವೇಳೆ ಯಾರಾದರೂ ವಾರ್ ಮಾಡ್ತಾರೆ ಅಂದರೆ ಅದರ ಮುಖ್ಯ ಕಾರಣನೇ ಏನಾಗಿದೆ, ಈ 3 ಮಾತಿನಲ್ಲಿ ಏನಾದರೂ ಕಡಿಮೆ ಇದೆ ಅಥವಾ ಸ್ನೇಹದಲ್ಲೂ ಕಡಿಮೆ ಇದೆ, ಇಲ್ದಿದ್ರೆ ರೂಹಾನಿಯತ್ನಲ್ಲಿ ಕಡಿಮೆ ಇದೆ, ಆತ್ಮೀಯತೆಯಲ್ಲಿ ಕಡಿಮೆ ಇದೆ. ಅದಕ್ಕೋಸ್ಕರ ಈ ಸಂಘಟನೆ ರೂಪಿ ಕಿಲೆಯನ್ನು ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ ಈ 3 ಮಾತುಗಳ ಮೇಲೆ ತುಂಬ ಅಟೆನ್ಷನ್ ಕೊಡಬೇಕಾಗಿದೆ. ಪ್ರತಿಯೊಂದು ಸ್ಥಾನದಲ್ಲಿ ಈ ಮಾತುಗಳ ಫೋರ್ಸನ್ನು ಇಟ್ಬಿಟ್ಟು ಇದನ್ನು ತರಬೇಕಾಗಿದೆ. ಕಿಲ್ಲೆಯ ಸ್ಟ್ರಾಂಗ್ನೆಸ್ ಆಗುತ್ತೆ ಒಬ್ಬರು ಇಬ್ಬರ ಸಂಘಟನೆಯಿಂದ. अगर किले की दीवार में एक भी ईंट व पत्थर का सहयोग पूरा न हो तो वह किला सेफ नहीं हो सकता। जरा भी हिला तो कमजोरी आ जाएगी। भल कहने में तो एक ईंट की कमी है, लेकिन कमजोरी चारों ओर फैलती है। तो वैसे ही मजबूती के लिए 3 बातें बहुत जरूरी हैं। फिर कोई वाइब्रेशन भी टच नहीं कर सकता। अपने ऊपर अटेंशन कम है। ಒಂದು ವೇಳೆ ಗೋಡೆಯಲ್ಲಿ ಒಂದು ಇಟ್ಟಿಗೆನ ಅಥವಾ ಒಂದು ಕಲ್ಲಾದರೂ ಪೂರ್ತಿ ಸಹಯೋಗ ಆದರೂ ಸಿಗಲಿಲ್ಲ ಅಂದರೆ ಆ ಕಿಲ್ಲೆ ಅಷ್ಟು ಸೇಫಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪನಾದರೂ ಅಲ್ಲಾಡಿದರೆ ಕಮ್ಜೋರಿ ಬಂದ್ಬಿಡುತ್ತೆ. ಭಲೆ ಹೇಳೋದಕ್ಕೋಸ್ಕರ ಹೇಳ್ತಾರೆ ಈ ರೀತಿ ಒಂದು ಇಟ್ಟಿಗೆ ಕಡಿಮೆ ಇದೆ ಅಷ್ಟೇ ಅಂತ, ಆದರೆ ಅದರ ಕಮ್ಜೋರಿ ಏನಿದೆ 4 ಕಡೆ ಹರಡ್ಕೊಂಡ್ಬಿಡುತ್ತೆ ಗೋಡೆಯಲ್ಲಿ. ಅದೇ ರೀತಿ ಸ್ಟ್ರಾಂಗ್ ಆಗಲಿಕ್ಕೋಸ್ಕರ ಈ 3 ಮಾತುಗಳು ತುಂಬ ಅವಶ್ಯಕತೆ ಇದೆ. ಆವಾಗ ಮತ್ತು ಯಾವುದೇ ವೈಬ್ರೇಷನ್ನು ಸಹ ಟಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ ನಮಗೆ ಅಟೆನ್ಷನ್ ಕಡಿಮೆ ಇದೆ. जैसे साकार बाप साकार रूप में लाइट हाउस और माइट हाउस दूर से ही दिखाई देते थे, ऐसी रूहानियत की मजबूती होने से कोई भी अंदर आवेंगे तो लाइट हाउस माइट हाउस का अनुभव करेंगे। जैसे स्नेह और स्वच्छता बाहर के रूप में दिखाई देते हैं, वैसे ही रूहानियत व अलौकिकता बाहर रीति से प्रत्यक्ष दिखाई दे, तब जय जय होगी। अव्यक्त वाणी 17 मई 1972 पृष्ठ 3 आदि 4 आदि। ಯಾವ ರೀತಿ ಸಾಕಾರ ತಂದೆ ಸಾಕಾರ ರೂಪದಲ್ಲಿ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ದೂರದಿಂದನೇ ಕಾಣಿಸ್ತಾ ಇದ್ರು, ಅದೇ ರೀತಿ ರೂಹಾನಿಯತ್ನಲ್ಲಿ ನಾವು ಗಟ್ಟಿಯಾಗಿದ್ದರೆ ಸ್ಟ್ರಾಂಗ್ ಆಗಿದ್ದರೆ ಯಾರೇ ಒಳಗಡೆ ಬಂದ್ರೂ ಸಹ ಅವರಿಗೆ ಲೈಟ್ ಹೌಸ್ ಮತ್ತು ಮೈಟ್ ಹೌಸಿನ ಅನುಭವ ಆಗುತ್ತೆ. ಯಾವ ರೀತಿ ಸ್ನೇಹ ಮತ್ತು ಸ್ವಚ್ಛತೆ ಹೊರಗಡೆ ರೂಪದಲ್ಲಿ ಕಾಣಿಸುತ್ತೆ, ಅದೇ ರೀತಿ ರೂಹಾನಿಯತ್ ಅಥವಾ ಅಲೌಕಿಕತೆ ಅನ್ನೋದು
ಹೊರಗಡೆ ರೀತಿಯಿಂದನೂ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ. ಆವಾಗ ಮತ್ತೆ ಜಯ ಜಯ ಆಗುತ್ತೆ, ಜಯ ಜಯಕಾರ ಆಗುತ್ತೆ. ಅವ್ಯಕ್ತವಾಣಿ ತಾರೀಖು 17/5/1972, ಪೇಜ್ ನಂಬರ್ 3, ಆದಿ 4 ಆದಿ. महामारी महाभारत गृहयुद्ध में गृहयुद्ध जो होता है इससे बच्चों का जो उसका सहयोग क्या रहता है उसमें? ಅವ್ರ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಯಾವಾಗ ಮಹಾಭಾರತ ಗೃಹಯುದ್ಧ ಆಗುತ್ತೆ ಆವಾಗ ನಮ್ಮ ಮಕ್ಕಳ ಸಹಯೋಗ ಏನಾಗಿರಬೇಕು ಅಂತ, क्या पार्ट रहता है? ನಮ್ಮ ಪಾತ್ರ ಏನಾಗಿರುತ್ತೆ ಅಂತ. अभी तो बता दिया, दुआएं दो दुआएं लो न। ಅದಕ್ಕೆ ಬಾಬಾ ಹೇಳ್ತಾರೆ, ಇವಾಗ ಹೇಳ್ಬಿಟ್ರಲ್ವ, ದುವಾಯ್ ಕೊಡಿ, ದುವಾಯ್ ತಗೊಳ್ಳಿ, ಶುಭ ಭಾವನೆಯನ್ನು ಕೊಡಿ, ಶುಭ ಭಾವನೆಯನ್ನು ತಗೊಳ್ಳಿ. दो न दुख लो, ದುಃಖ ಕೊಡಲೂಬೇಡಿ, ದುಃಖ ತಗೊಳ್ಳೂಬೇಡಿ, है सुख दो। ಸುಖವನ್ನೇ ಕೊಡಿ. इस बात में जो पास हो जाएंगे वही बाप के बच्चे। ಈ ಮಾತಿನಲ್ಲಿ ಯಾರು ಪಾಸ್ ಆಗೋಗ್ತಾರೆ ಅವರೇ ತಂದೆ ಮಕ್ಕಳಾಗಿದ್ದಾರೆ. अरे सेवा कोई कर्मेंद्रियों से ही होती है क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಸೇವೆ ಏನು ಕರ್ಮೇಂದ್ರಿಯಗಳಿಂದನೇ ಆಗುತ್ತಾ? स्थूल सेवा को ही सेवा कहा जाता है क्या? ಸ್ಥೂಲ ಸೇವೆಗೇನೆ ಸೇವೆ ಅಂತ ಹೇಳಲಾಗುತ್ತಾ? या वाचा की सेवा को ही सेवा कहा जाता है क्या? ಅಥವಾ ವಾಣಿಯ ಸೇವೆಗೆ ಸೇವೆ ಅಂತ ಹೇಳಲಾಗುತ್ತಾ? मनसा से सेवा नहीं होती है। ಮನಸ ಮುಖಾಂತರ ಸೇವೆ ಆಗೋದಿಲ್ವಾ? सबसे बड़ी सेवा कौन सी है? ಎಲ್ಲದಕ್ಕಿಂತ ದೊಡ್ಡ ಸೇವೆ ಯಾವುದಾಗಿದೆ? मनसा की सेवा। ಮನಸಾ ಸೇವೆ ಆಗಿದೆ. जिनकी मनसा एकाग्र हो जाती है ಯಾರ ಮನಸ ಏಕಾಗ್ರ ಆಗೋಗ್ಬಿಡುತ್ತೆ वो बहुत बड़ी मनसा की सेवा से वाइब्रेशन कंट्रोल कर लेते हैं। ಅವರು ತುಂಬ ದೊಡ್ಡ ಮನಸ ಸೇವೆಯಿಂದ ವೈಬ್ರೇಷನ್ ಅನ್ನ ಕಂಟ್ರೋಲ್ ಮಾಡ್ಕೊಂಡ್ಬಿಡ್ತಾರೆ. समय के अनुसार आप लोगों का एक एक का स्वमान है विश्व कल्याणकारी। अब समय प्रमाण हर एक बच्चे को विश्व कल्याणी स्वरूप को प्रत्यक्ष करने का समय है। चारों ओर दुख अशांति बढ़ रही है। आपके भाई, आपकी बहिनें, परिवार दुखी हो रहे हैं तो आपको अपने परिवार पर रहम नहीं आता। अभी बाप दादा यही इशारा दे रहे हैं। ಸಮಯದ ಅನುಸಾರವಾಗಿ ನಿಮ್ಮ ಮಕ್ಕಳದ್ದು ಒಬ್ಬೊಬ್ರದ್ದು ಒಂದೊಂದು ಸ್ವಮಾನ ಆಗಿದೆ ವಿಶ್ವ ಕಲ್ಯಾಣಕಾರಿ. ಈಗ ಸಮಯ ಪ್ರಮಾಣವಾಗಿ ಪ್ರತಿಯೊಬ್ಬ ಮಕ್ಕಳಿಗೆ ವಿಶ್ವ ಕಲ್ಯಾಣಕಾರಿ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವಂಥ ಸಮಯ ಆಗಿದೆ. 4 ಕಡೆ ದುಃಖ ಅಶಾಂತಿ ಹೆಚ್ಚಾಗ್ತಾ ಇದೆ. ನಿಮ್ಮ ಅಣ್ಣ ತಮ್ಮಂದರು, ಅಕ್ಕಂದರು, ಪರಿವಾರ ಎಲ್ಲ ದುಃಖಿ ಆಗ್ತಾ ಇದ್ದಾರೆ. ಮತ್ತು ನಿಮಗೆ ನಿಮ್ಮ ಪರಿವಾರದ ಮೇಲೆ ದಯೆ ಕರುಣೆ ಬರೋದಿಲ್ವಾ? ಇವಾಗ ಬಾಬ್ದಾದ ಇದೇ ಸೂಚನೆಯನ್ನು ಕೊಡ್ತಾ ಇದ್ದಾರೆ. स्वपुरुषार्थ के साथ विश्व सेवा, जैसे वाचा की सेवा वर्तमान समय अच्छी धूमधाम से कर रहे हो। बाप दादा अभी यही अटेंशन दिला रहे हैं, अपने भक्तों का कल्याणकारी बनो, क्योंकि यह संगम युग का बहुत बड़ा महत्व है। अभी संगम युग में जो चाहे, जितना चाहे उतना बाप से सहयोग मिल सकता है। तो सुना, क्या करना है अभी? मनसा सेवा को बढ़ाओ। ಸ್ವಪುರುಷಾರ್ಥದ ಜೊತೆಯಲ್ಲಿ ವಿಶ್ವ ಸೇವೆ ಯಾವ ರೀತಿ ವಾಚಾ ಸೇವೆ ವರ್ತಮಾನ ಸಮಯದಲ್ಲಿ ಅದರದ್ದು ತುಂಬ ಜಾಸ್ತಿ ಆಡಂಬರಗಳಿಂದ ನಡೀತಾ ಇದೆ, ಮಾಡ್ತಾ ಇದ್ದೀರಾ. ಬಾಪ್ದಾದ ಇವಾಗ ಇದೇ ಅಟೆನ್ಷನನ್ನು ಕೊಡಿಸ್ತಾ ಇದ್ದಾರೆ ನಿಮ್ಮ ಭಕ್ತರ ಕಲ್ಯಾಣಕಾರಿಗಳಾಗಿ. ಯಾಕೆಂದರೆ ಈ ಸಂಗಮ ಯುಗದ್ದು ತುಂಬ ದೊಡ್ಡ ಮಹತ್ವ ಇದೆ. ಈಗ ಸಂಗಮ ಯುಗದಲ್ಲಿ ಯಾರು ಬೇಕಾದರೂ ಎಷ್ಟು ಬೇಕಾದರೂ ಅಷ್ಟಾಗಲಿ, ಯಾರು ಬೇಕಾದರೂ ಆಗಲಿ, ಎಷ್ಟು ಬೇಕೋ ಅಷ್ಟು ತಂದೆಯಿಂದ ಸಹಯೋಗವನ್ನು ತಗೋಬೋದಾಗಿದೆ. ಕೇಳಿಸ್ತಾ ಏನು ಮಾಡಬೇಕಾಗಿದೆ ಅಂತ. ಈಗ ಮನಸಾ ಸೇವೆಯನ್ನು ಜಾಸ್ತಿ ಮಾಡಿ. अपने कार्य के प्रमाण जैसे ट्रैफिक कंट्रोल का टाइम फिक्स किया हुआ है, ऐसे ही हर एक को मनसा सेवा का भी टाइम फिक्स करना चाहिए। जब ज्यादा दुख होगा उस समय सभी का अटेंशन उस हलचल में होगा, लेकिन अभी मनसा सेवा का समय है, इसलिए हर बच्चे को अपने विश्व कल्याणी का स्वरूप इमर्ज करना है। अव्यक्त वाणी 5 मार्च 2012 पृष्ठ 1 2 आदि। ನಿಮ್ಮ ಕಾರ್ಯದ ಪ್ರಮಾಣವಾಗಿ ಯಾವ ರೀತಿ ಟ್ರಾಫಿಕ್ ಕಂಟ್ರೋಲಿನ ಟೈಮ್ ಫಿಕ್ಸ್ ಮಾಡಲಾಗಿದೆ, ಅದೇ ರೀತಿ ಪ್ರತಿಯೊಬ್ಬರಿಗೂ ಆ ಮನಸಾ ಸೇವೆಗೋಸ್ಕರನೂ ಸಹ ಟೈಮ್ ಫಿಕ್ಸ್ ಮಾಡಬೇಕಾಗಿದೆ.
ಯಾವಾಗ ಜಾಸ್ತಿ ದುಃಖ ಆಗುತ್ತೆ ಆ ಸಮಯದಲ್ಲಿ ಎಲ್ಲರ ಅಟೆನ್ಷನ್ ಆ ಹಲ್ಚಲಿಂದ ಆ ಗಲಾಟೆಯಲ್ಲೇ ಇರುತ್ತೆ, ಹಲ್ಚಲ್ನಲ್ಲೇ ಇರುತ್ತೆ. ಆದರೆ ಇವಾಗ ಮನಸಾ ಸೇವೆಯ ಸಮಯ ಆಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮಕ್ಕಳಿಗೂ ಸಹ ತಮ್ಮ ವಿಶ್ವ ಕಲ್ಯಾಣಿ ಸ್ವರೂಪವನ್ನು ಇಮರ್ಜ್ ಮಾಡಬೇಕಾಗಿದೆ. ಅವ್ಯಕ್ತವಾಣಿ ತಾರೀಖು 5/3/2012, ಪೇಜ್ ನಂಬರ್ 1 ಅಂತ್ಯ 2 ಆದಿ. तो विनाश के टाइम पर जो सर्विसेबल बच्चे होंगे बाबा के, ಮತ್ತು ವಿನಾಶದ ಸಮಯದಲ್ಲಿ ಯಾರು ತಂದೆಯ ಸರ್ವಿಸಬಲ್ ಮಕ್ಕಳಾಗಿರ್ತಾರೆ उनको तो अभी भी बाबा से मदद मिलती है. ಅವರಿಗಂತೂ ಇವಾಗೂ ಸಹ ಬಾಬಾನಿಂದ ಸಹಯೋಗ ಸಿಗುತ್ತೆ. कौन सी चीज की मदद मिलती है? ಯಾವ ಮಾತಿಗೋಸ್ಕರ ಸಹಯೋಗ ಸಿಗುತ್ತೆ? बुद्धियोग की मदद मिलती है. ಬುದ್ಧಿಯೋಗದ ಸಹಯೋಗ ಸಿಗುತ್ತೆ. जो मेरे बच्चे बहुत सर्विस में लगे रहते हैं, ನನ್ನ ಮಕ್ಕಳು ತುಂಬ ಸರ್ವಿಸ್ನಲ್ಲೇ ತೊಡಗಿರ್ತಾರೆ, मैं उनको याद करता हूँ. ನಾನು ಅವರಿಗೆ ನೆನಪು ಮಾಡ್ತೀನಿ. तो याद की मदद मिलती है. ಮತ್ತು ಆ ನೆನಪಿನ ಸಹಯೋಗ ಸಿಗುತ್ತೆ. जिन बच्चों को अभी से ही याद की मदद मिल रही है, विनाश के टाइम पर वो याद में तीखे हो जाएंगे. ಮತ್ತು ಯಾವ ಮಕ್ಕಳಿಗೆ ಇವಾಗಿಂದನೇ ನೆನಪಿನ ಸಹಯೋಗ ಸಿಗ್ತಾ ಇದೆ ಆ ಮಕ್ಕಳು ಮತ್ತೆ ವಿನಾಶದ ಸಮಯದಲ್ಲಿ ನೆನಪಿನಲ್ಲಿ ತೀಕ್ಷ್ಣರಾಗಿ ಮುಂದೋಗ್ಬಿಡ್ತಾರಾ या कमजोर रह जाएंगे ಅಥವಾ ಕಮ್ಜೋರಾಗಿ ಉಳ್ಕೊಂಡ್ಬಿಡ್ತಾರ? और ही ज्यादा तीखे हो जाएंगे. ಇನ್ನೂ ಜಾಸ್ತಿ ಅವರು ತೀಕ್ಷ್ಣರಾಗಿ ಹೋಗ್ತಾರೆ. तो याद में जो तीखे होंगे, ಮತ್ತೆ ನೆನಪಿನಲ್ಲಿ ಯಾರು ತೀಕ್ಷ್ಣರಾಗಿರ್ತಾರೆ उनका योग बल ही सारा कार्य करेगा. ಅವ್ರ ಯೋಗ ಬಲನೇ ಎಲ್ಲ ಕಾರ್ಯವನ್ನ ಮಾಡುತ್ತೆ. उनको भाग दौड़ की सेवा करने की दरकार ही नहीं. ಅವರಿಗೆ ಅಲ್ಲಿ ಇಲ್ಲಿ ಓಡಾಟ ಮಾಡಿಬಿಟ್ಟು ಸರ್ವಿಸ್ ಮಾಡೋ ಅವಶ್ಯಕತೆನೇ ಇಲ್ಲ. बाचा की ज्यादा सेवा करने की दरकार ही नहीं. ವಾಣಿಯ ಮುಖಾಂತರನೂ ಜಾಸ್ತಿ ಸೇವೆ ಮಾಡುವಂತ ಅವಶ್ಯಕತೆ ಇಲ್ಲ. एक संकल्प में स्थिर हुए, ಒಂದು ಸಂಕಲ್ಪದಲ್ಲಿ ಸ್ಥಿರ ಆಗ್ಬಿಟ್ರೆ और जो चाहे सो संकल्प के आधार पर सिद्धि की. ಮತ್ತೆ ಏನು ಬೇಕು ಅದನ್ನ ಸಂಕಲ್ಪದ ಆಧಾರದಿಂದ ಸಿದ್ಧಿ ಪಡಿಬಹುದಾಗಿದೆ. बाबा की याद में रहते हुए वही संकल्प सिद्ध हो जाएगा. ತಂದೆ ನೆನಪಿನಲ್ಲಿದ್ದಾಗ ಅದೇ ಸಂಕಲ್ಪಗಳು ಸಿದ್ಧಿ ಆಗೋಗ್ಬಿಡುತ್ತೆ. तो इससे बड़ी सेवा और क्या होगी? ಮತ್ತೆ ಇದಕ್ಕಿಂತ ಒಳ್ಳೆ ಸೇವೆ ಇನ್ನೇನಾಗಿರುತ್ತೆ? इतना आवाज फैलना चाहिए जो गवर्नमेंट तक यह आवाज जाए कि इस स्थापन द्वारा शांति सहज प्राप्त हो सकती है. जहां भी लड़ाई झगड़ा हो तो गवर्नमेंट द्वारा शांति दल के रूप में ऑफर भी हो सकती है. जैसे जेल आदि में भाषण लिए ऑफर होते हैं, क्योंकि पापात्माओं को पुण्यात्मा बनाने का साधन है तब निमंत्रण देते हैं. ऐसे ही कहाँ भी अशांति होगी तो यह शक्ति दल समझा जाएगा. ऐसी भी गवर्नमेंट द्वारा ऑफर होगी. ಇಷ್ಟೊಂದು ಧ್ವನಿ ಹರಡಬೇಕಾಗಿದೆ. ಅದರಿಂದ ಗೌರ್ಮೆಂಟ್ವರೆಗೂ ಈ ಧ್ವನಿ ಹೋಗಬೇಕು. ಏನಂತ? ಈ ಸ್ಥಾಪನೆ ಮುಖಾಂತರ ಶಾಂತಿ ಸಹಜವಾಗಿ ಪ್ರಾಪ್ತಿ ಆಗ್ತಾ ಇದೆ. ಎಲ್ಲಾದರೂ ಗಲಾಟೆ ಆದರೆ ಗೌರ್ಮೆಂಟಿನ ಮುಖಾಂತರ ಶಾಂತಿ ದಳದ ರೂಪದಲ್ಲಿ ಆಫರ್ಗಳು ಸಹ ಸಿಗ್ಬೋದಾಗಿದೆ. ಯಾವ ರೀತಿ ಜೈಲಾದಿಯಲ್ಲಿ ಹೋದರೆ ಭಾಷಣಕ್ಕೋಸ್ಕರ ಆಫರ್ ಕೊಡ್ತಾರೆ, ಏಕೆಂದರೆ ಪಾಪಾತ್ಮಗಳಿಗೆ ಪುಣ್ಯಾತ್ಮರನ್ನಾಗಿ ಮಾಡುವಂಥ ಸಾಧನ ಆಗಿದೆ. ಆವಾಗ ನಿಮಂತ್ರಣವನ್ನು ಕೊಡ್ತಾರೆ. ಅದೇ ರೀತಿ ಎಲ್ಲಾದರೂ ಅಶಾಂತಿ ಆದರೆ ಈ ಶಕ್ತಿದಳ ಏನಿದೆ ಶಕ್ತಿದಳ ಅಂತ ತಿಳ್ಕೊಬೋದಾಗಿದೆ. ಈ ರೀತಿನೂ ಸಹ ಗೌರ್ಮೆಂಟ್ ಮುಖಾಂತರ ಆಫರ್ ಸಿಗುತ್ತೆ. तब तो आफरीन गाई जावेगी. ऐसा कुछ प्लान बनाओ जो आवाज फैले चारों ओर. अशांति के बीच यह शांति सेफ्टी का साधन है. ऐसे तुम प्रसिद्ध हो जावेंगे. जैसे भट्टी के प्रोग्राम का गायन है, आग जलते हुए भी वह स्थान सेफ्टी रहा. चारों ओर आग होगी लेकिन यह एक ही स्थान शांति का है, ऐसा अनुभव करेंगे. इसी स्थान से ही हमको सेफ्टी व शांति मिल सकती है. यह पालना का कर्तव्य बढ़ाओ. ಆವಾಗ ಆಫ್ರೀನ್ ಅಂತ ಗಾಯನೆ ಮಾಡಲಾಗುತ್ತೆ. ಈ ರೀತಿ ಏನಾದರೂ ಪ್ಲ್ಯಾನನ್ನು ಮಾಡಿ ಅದರಿಂದ ನಿಮ್ಮ ಧ್ವನಿ ಹರಡ್ಕೊಂಡ್ಬಿಡುತ್ತೆ ಎಲ್ಲ ಕಡೆ.
ಅಶಾಂತಿಯ ಮಧ್ಯದಲ್ಲಿ ಇದು ಶಾಂತಿ ಸೇಫ್ಟಿಯ ಒಂದು ಸಾಧನ ಆಗಿದೆ. ಈ ರೀತಿ ನೀವು ಪ್ರಸಿದ್ಧರಾಗೋಗ್ತೀರಾ. ಯಾವ ರೀತಿ ಭಟ್ಟಿಯ ಪ್ರೋಗ್ರಾಮಿಂದು ಗಾಯನ ಇದೆ ಅಲ್ವಾ, ಬೆಂಕಿ ಹತ್ಕೊಂಡಿರುತ್ತೆ ಎಲ್ಲ ಕಡೆ, ಆದರೂ ಸಹ ಆ ಸ್ಥಾನ ಸೇಫ್ಟಿಯಲ್ಲಿರುತ್ತೆ. 4-5 ಕಡೆಯಿಂದ ಬೆಂಕಿ ಇರುತ್ತೆ, ಆದರೆ ಇದೊಂದೇ ಸ್ಥಾನ ಶಾಂತಿದಾಗಿದೆ. ಈ ರೀತಿ ಅನುಭವ ಮಾಡ್ಕೊತಾರೆ. ಇದೇ ಸ್ಥಾನದಿಂದನೇ ನಮಗೆ ಸೇಫ್ಟಿ ಅಥವಾ ಶಾಂತಿ ಸಿಗ್ಬೋದಾಗಿದೆ. ಈ ಪಾಲನೆಯ ಕರ್ತವ್ಯವನ್ನು ಹೆಚ್ಚು ಮಾಡಿ. वह तब होगा जब कोई एक ऐसा स्थान बनाओ जो विशेष योग अभ्यास का हो, जिसमें जाने से ही ऐसे अनुभव करें कि ना मालूम हम कहाँ आ गए हैं। स्थान भी अवस्था को बढ़ाता है, मधुबन का स्थान स्थिति को बढ़ाता है ना। तो ऐसी कोई स्थान बनाओ जो कोई भी कब भी कोई परेशान दुखी आत्मा हो, चिंता में डूबी हुई हो, वह आने से ही महसूस करे हम कहाँ आए हैं। ऐसा प्लान बनाओ। अव्यक्त वाणी 18 जून 1971 पृष्ठ 2 मध्यादि। ಅದು ಆ ರೀತಿ ಆವಾಗ ಆಗುತ್ತೆ ಯಾವಾಗ ಈ ರೀತಿ ಯಾವುದಾದ್ರೂ ಒಂದು ಸ್ಥಾನವನ್ನು ತಯಾರು ಮಾಡ್ತೀರಾ. ಅದು ವಿಶೇಷವಾಗಿ ಯೋಗಾಭ್ಯಾಸದ್ದೇ ಆಗಿರಬೇಕು. ಅದರಲ್ಲಿ ಹೋಗೋದ್ರಿಂದನೇ ಈ ರೀತಿ ಅನುಭವವನ್ನು ಮಾಡ್ಕೊತಾರೆ. ಗೊತ್ತಿಲ್ಲ ನಾವೆಲ್ಲಿ ಬಂದುಬಿಟ್ಟಿದ್ದೀವಿ. ಸ್ಥಾನನೂ ಸಹ ಅವಸ್ಥೆಯನ್ನು ಹೆಚ್ಚು ಮಾಡುತ್ತೆ. ಮಧುಬನದ ಸ್ಥಿತಿಯನ್ನು ಜಾಸ್ತಿ ಮಾಡುತ್ತೆ ಅಲ್ವಾ. ಈ ರೀತಿ ಯಾವುದಾದ್ರೂ ಸ್ಥಾನವನ್ನು ತಯಾರು ಮಾಡಿ. ಯಾವಾಗೇ ಆಗಲಿ ಯಾರೇ ಆಗಲಿ ಯಾರಾದರೂ ತುಂಬ ದುಃಖಿಯಾಗಿರುವಂಥ ಆತ್ಮ ಆಗಿರಲಿ, ತೊಂದರೆಗೊಂಡಿರುವಂಥ ಆತ್ಮ ಆಗಿರಲಿ, ಚಿಂತೆಯಲ್ಲಿ ಮುಳುಗಿರುವಂಥವರೇ ಆಗಿರಲಿ, ಅವ್ರು ಬಂದ ತಕ್ಷಣ ಏನು ಅನುಭವವನ್ನು ಮಾಡ್ಕೋಬೇಕು, ಅರೆ ನಾವು ಎಲ್ಲಿ ಬಂದುಬಿಟ್ಟಿದ್ದೀವಿ. ಈ ರೀತಿ ಪ್ಲ್ಯಾನ್ ಮಾಡಿ. ಅವ್ಯಕ್ತವಾಣಿ ತಾರೀಖು 18/6/1971 पेज नंबर 2 मध्यादि। युद्ध के समय में ऐसी स्टेज पहले से ही प्रैक्टिस करके बनाई हुई हो। ಯುದ್ಧದ ಸಮಯದಲ್ಲಿ ಈ ರೀತಿ ಸ್ಟೇಜ್ ಅನ್ನು ಮೊದಲಿನಿಂದಾನೇ ಪ್ರಾಕ್ಟೀಸ್ ಮಾಡಿಬಿಟ್ಟು ತಯಾರು ಮಾಡ್ಕೊಂಡಿರೋದಿರಬೇಕು. मैं ज्योतिबिंदु आत्मा, ನಾನು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀನಿ. आत्मा के लिए कर रहे हैं, ಆತ್ಮನಿಗೋಸ್ಕರ ಮಾಡ್ತಾ ಇದ್ದೀವಿ. ऐसी प्रैक्टिस करें कर्मों की। ಈ ರೀತಿ ಕರ್ಮಗಳ ಪ್ರಾಕ್ಟೀಸ್ ಅನ್ನ ಮಾಡಬೇಕು. देह के लिए, अगर देह के लिए कर रहे हैं सदा ये ध्यान रहेगा, ಒಂದ್ ವೇಳೆ ನಾವು ದೇಹಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಯಾವಾಗ್ಲೂ ಇದೇ ಮಾತು ಬುದ್ಧಿಯಲ್ಲಿದ್ರೆ तो फिर क्या होगा? ಮತ್ತೆ ಅದರಿಂದ ಏನಾಗುತ್ತೆ? आत्मा बनेंगे कि देह अभिमानी ही बनेंगे? तो ಅದರಿಂದ ಆತ್ಮ ಆಗ್ತೀವಾ ಅಥವಾ ದೇಹಾಭಿಮಾನಿಗಳಾಗೇ ಇರ್ತೀವಾ? देह अभिमानी ही बनेंगे। ದೇಹಾಭಿಮಾನಿಗಳಾಗೇ ಇರ್ತೀವಿ. तो बताया जब लड़ाई शुरू होगी, लड़ाई का मैदान होगा, ಅದಕ್ಕೆ ಹೇಳಿದ್ರು ಯಾವಾಗ ಯುದ್ಧ ಆರಂಭ ಆಗುತ್ತೆ, ಯುದ್ಧದ ಮೈದಾನ ಇರುತ್ತೆ, तो उस समय क्या होगा? उस समय प्रैक्टिस कर सकेंगे? ಮತ್ತೆ ಆ ಸಮಯದಲ್ಲಿ ಏನಾಗುತ್ತೆ? ಆ ಸಮಯದಲ್ಲಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಆಗುತ್ತಾ? नहीं कर सकेंगे। ಆಗೋದಿಲ್ಲ ಪ್ರಾಕ್ಟೀಸ್ ಮಾಡಕ್ಕೆ. जिनकी बुद्धि में युद्ध के समय याद है, ಯಾರ ಬುದ್ಧಿಯಲ್ಲಿ ಯುದ್ಧದ ಸಮಯದಲ್ಲಿ ನೆನಪಿದೆ, तो जीत हो सकती है। ಮತ್ತೆ ಅವ್ರದ್ದು ವಿಜಯ ಆಗ್ಬೋದಾಗಿದೆ. जब शिव बाबा रखवाले हैं तो घबराहट कैसी? ಯಾವಾಗ ನಮ್ಮನ್ನು ಕಾಪಾಡುವಂಥವ್ರು ನೋಡ್ಕೊಳ್ಳುವಂಥವ್ರು ಶಿವಬಾಬಾ ಆಗಿದ್ದಾರೆ, ಮತ್ತೆ ಉದ್ವೇಗತೆ ವ್ಯಾಕುಲತೆ ಯಾಕೆ? हम बच्चे टोटली विनाश देखेंगे क्या? ಅವ್ರು ಕೇಳ್ತಾರೆ, ಬಾಬಾ ನಾವು ಮಕ್ಕಳು ಟೋಟಲಿ ವಿನಾಶವನ್ನು ನೋಡ್ತೀವಾ ಅಂತ. आपको संशय आ रहा है तो पूछ रहे हैं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ನಿಮಗೆ ಸಂಶಯ ಬರ್ತಾ ಇದೆ, ಅದಕ್ಕೆ ನೀವು ಕೇಳ್ತಾ ಇದ್ದೀರಾ. तो संशय बुद्धि नहीं 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 क्या? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಸಂಶಯ ಬುದ್ಧಿ ಅಂದರೆ ಅವ್ರಂದ್ರೆ ಇಲ್ಲ ಇಲ್ಲ ಆ ಥರ ಇಲ್ಲ ಅಂತ. ಅದಕ್ಕೆ ಬಾಬಾ ಹೇಳ್ತಾರೆ, ಏನಿಲ್ಲ ಇಲ್ಲ. पूछने की क्या बात है? ಅದಕ್ಕೆ ಬಾಬಾ ಹೇಳ್ತಾರೆ, ಕೇಳೋದೇನು ಮಾತಾಗಿದೆ, पक्का है? ಪಕ್ಕಾ ಆಗಿದೆ. हम नहीं देखेंगे तो देखेगा कौन? ನಾವು ನೋಡ್ಲಿಲ್ಲ ಅಂದ್ರೆ ಮತ್ತೆ ಯಾರು ನೋಡ್ತಾರೆ? जिसने अंत देखा उसने सब कुछ देखा। ಯಾರು ಅಂತ್ಯವನ್ನ ನೋಡ್ತಾರೋ ಅವ್ರು ಎಲ್ಲ ನೋಡ್ತಾರೆ. बाबा ने तो ऐसे बोला है। ಬಾಬಾ ಅಂತೂ ಈ ರೀತಿ ಹೇಳಿದ್ದಾರೆ. नहीं तो ब्रह्मा बाबा की कोटि में चले जाएंगे। ಇಲ್ದಿದ್ರೆ ಬ್ರಹ್ಮ ಬಾಬಾನ ಕೋಟಿಯಲ್ಲಿ ಹೋಗ್ಬಿಡ್ತಾರೆ.
विनाश का साक्षात्कार हुआ और ब्रह्मा बाबा ने क्या करना शुरू कर दिया? ವಿನಾಶದ ಸಾಕ್ಷಾತ್ಕಾರ ಆಯಿತು ಮತ್ತು ಬ್ರಹ್ಮ ಬಾಬಾ ಏನು ಮಾಡ್ಲಿಕ್ಕೆ ಆರಂಭ ಮಾಡಿಬಿಟ್ರು? रोना शुरू कर दिया। ಅಳ್ಲಿಕ್ಕೆ ಆರಂಭ ಮಾಡಿಬಿಟ್ರು। तो वो स्वर्ग देखा हो ना आंखों से? ಮತ್ತೆ ಅವರು ಸ್ವರ್ಗವನ್ನು ನೋಡಿದ್ರ ಈ ಕಣ್ಣುಗಳಿಂದ? है नहीं देखा, ನೋಡಲೇ ಇಲ್ಲ। न विनाश देखा न स्वर्ग देखा। ಅವರು ವಿನಾಶನೂ ನೋಡಲಿಲ್ಲ, ಸ್ವರ್ಗವನ್ನು ನೋಡಲಿಲ್ಲ। बाबा ने कहा तुम बच्चे पूरे विनाश को देखेंगे। ಅವ್ರು ಹೇಳ್ತಾರೆ, ಬಾಬಾ ಹೇಳಿದ್ದಾರೆ ನೀವು ಮಕ್ಕಳು ಪೂರ್ತಿ ವಿನಾಶವನ್ನು ನೋಡ್ತೀರಾ ಅಂತ। कौन बच्चे देखेंगे? ಅದಕ್ಕೆ ಅವ್ರು ಕೇಳ್ತಿದ್ದಾರೆ, ಮತ್ತೆ ಯಾವ ಮಕ್ಕಳು ನೋಡ್ತಾರೆ? जिन बच्चों में योग बल ज्यादा होगा। ಅದಕ್ಕೆ ಬಾಬಾ ಹೇಳ್ತಾರೆ, ಯಾವ ಮಕ್ಕಳಲ್ಲಿ ಯೋಗ ಬಲ ಜಾಸ್ತಿ ಇರುತ್ತೋ ಅವ್ರು ನೋಡ್ತಾರೆ। वो नंबरवार पूरा विनाश देखेंगे। ಅವರು ನಂಬರ್ ವಾರ್ ಆಗಿ ಪೂರ್ತಿ ವಿನಾಶವನ್ನು ನೋಡ್ತಾರೆ। पावरफुल आत्माएं पूरा विनाश देखेंगी ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಪವರ್ಫುಲ್ ಆತ್ಮಗಳು ಪೂರ್ತಿ ವಿನಾಶವನ್ನು ನೋಡ್ತಾರಾ या कमजोर आत्माएं पूरा विनाश देखेंगी? ಅಥವಾ ಯಾರು ಕಮಜೋರ್ ಆತ್ಮಗಳಾಗಿರ್ತಾರೆ ಅವ್ರು ಪೂರ್ತಿ ವಿನಾಶವನ್ನು ನೋಡ್ತಾರಾ? है साक्षात्कार मात्र हुआ ಬ್ರಹ್ಮ ಬಾಬಾ ಅವರಿಗೆ ಕೇವಲ ಸಾಕ್ಷಾತ್ಕಾರಗಳಾಯಿತು, तो रोने लगे। ಅಷ್ಟರಲ್ಲೇ ಅವ್ರು ಅಳ್ಲಿಕ್ಕೆ ಶುರು ಮಾಡಿಬಿಟ್ರು। योगी आत्मा कहें कि भोगी आत्मा कहें? ಮತ್ತೆ ಅವರಿಗೆ ಯೋಗಿ ಆತ್ಮ ಅಂತ ಹೇಳಲಾಗುತ್ತಾ ಅಥವಾ ಭೋಗಿ ಆತ್ಮ ಅಂತ ಹೇಳಲಾಗುತ್ತಾ? भोगी हो गए। ಮತ್ತೆ ಅವರು ಭೋಗಿ ಆಗೋಗ್ಬಿಟ್ರು। अंतिम समय आती है तब हाहाकार चलते हैं ना बाबा। जब अंतिम समय आती है तब हाहाकार चलते हैं ना बाबा। हाहाकार ಅವ್ರು ಹೇಳ್ತಾರೆ, ಬಾಬಾ ಯಾವಾಗ ಅಂತಿಮ ಸಮಯ ಬರುತ್ತೆ ಅವಾಗ ಎಲ್ಲ ಕಡೆ ಹಾಹಾಕಾರ ಆಗುತ್ತೆ ಅಲ್ವಾ? दुनिया में हाँ और खून की नदियाँ बहती है ना बाबा। हाँ खून की नदियाँ तो तटीय विश्व युद्ध में पहले ही बहेंगी। ಮತ್ತೆ ರಕ್ತದ ನದಿ ಹರಿಯುತ್ತೆ ಅಲ್ವಾ ಬಾಬಾ ಅಂತ ಅವ್ರು ಕೇಳಿದರು। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ರಕ್ತದ ನದಿ ಅಂತೂ ಮೂರನೇ ವಿಶ್ವಯುದ್ಧ ಯಾವಾಗ ಆಗುತ್ತೆ ಅದಕ್ಕಿಂತ ಮೊದಲೇ ಆರಂಭ ಆಗೋಗ್ಬಿಡುತ್ತೆ। उसके बाद होगा चतुर्थ विश्व युद्ध, ಅದರ ನಂತರ ಮತ್ತೆ ಆಗುತ್ತೆ 4ನೇ ವಿಶ್ವಯುದ್ಧ, तब होगा अंतकाल। ಅವಾಗ ಆಗುತ್ತೆ ಅಂತ್ಯಕಾಲ, हाँ आखिरी ಅದು ಕೊನೆಯ ವಿನಾಶ। प्रयाण काल। ಅದಕ್ಕೆ ಹೇಳಲಾಗುತ್ತೆ ಪ್ರಯಾಣ ಕಾಲ ಅಂತ। हाँ तब बाबा की बच्चे की अवस्था कैसी होनी चाहिए बाबा? ಆವಾಗ ಬಾಬನ ಮಕ್ಕಳ ಅವಸ್ಥೆ ಯಾವ ರೀತಿ ಇರಬೇಕಾಗಿದೆ ಅಂತ ಅವ್ರು ಕೇಳ್ತಾ ಇದ್ದಾರೆ। एकदम आत्मिक स्थिति होनी चाहिए अंत में, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಂತ್ಯದಲ್ಲಿ ಪೂರ್ತಿ ಆತ್ಮಿಕ ಸ್ಥಿತಿ ಇರಬೇಕಾಗಿದೆ या देवान की स्थिति होनी चाहिए। ಅಥವಾ ದೇಹಾಭಿಮಾನದ ಸ್ಥಿತಿ ಇರಬೇಕಾಗಿದೆನಾ? तो बस ಪೂರ್ತಿ ಆತ್ಮಿಕ ಸ್ಥಿತಿ ಇರಬೇಕಾಗಿದೆ, तो प्रैक्टिस करनी चाहिए। प्रैक्टिकली होनी चाहिए। ಮತ್ತೆ ಪ್ರಾಕ್ಟಿಕಲಿ ಆ ರೀತಿ ಇರಬೇಕಾಗಿದೆ। आत्मिक स्थिति होगी ಆ ಆತ್ಮಿಕ ಸ್ಥಿತಿ ಇದ್ದರೆ तो देह की परवाह नहीं रहेगी। ಅವಾಗ ನಮಗೆ ದೇಹದ ಚಿಂತೆನೇ ಇರಲ್ಲ। देह भले बर्फ में दब जाए, ದೇಹ ಬಲೆ ಬರಫ್ನಲ್ಲಿ ಐಸ್ನಲ್ಲಿ ಉಳ್ಕೊಂಡ್ಬಿಡುತ್ತೆ, आत्मा कहाँ उड़ी हुई होगी? ಆದರೆ ಆತ್ಮ ಎಲ್ಲ ಅರ್ಥ ಇರುತ್ತೆ? मन बुद्धि रूपी आत्मा ऊंची स्टेज में चली जाएगी। ಮನ್ಬುದ್ಧಿ ರೂಪಿ ಆತ್ಮ ಉನ್ನತವಾಗಿರೋ ಸ್ಟೇಜ್ನಲ್ಲಿ ಹೊರಟೋಗ್ಬಿಡುತ್ತೆ। तो डर नहीं लगता है। हाँ जी, डर देवानी को लगता है। ಅದಕ್ಕೆ ಬಾಬಾ ಅವ್ರಂದ್ರು, ಮತ್ತೆ ಅವ್ರಿಗೆ ಭಯ ಆಗಲ್ಲ ಅಲ್ಲ ಬಾಬಾ ಅಂತ। ಅದಕ್ಕೆ ಬಾಬಾ ಹೇಳ್ತಾರೆ, ಭಯ ಏನಿದೆ ಅದು ದೇಹಾಭಿಮಾನಿಗಳಿಗೆ ಭಯ ಆಗುತ್ತೆ या आत्माभिमानी को डर लगता है। ಅಥವಾ ಆತ್ಮಾಭಿಮಾನಿಗಳಿಗೆ ಭಯ ಆಗುತ್ತಾ? मैं देह हूँ ದೇಹಾಭಿಮಾನಿಗಳಿಗೆ ಭಯ ಆಗುತ್ತೆ। तो डर रहता है कोई देह को मार देगा, ನಾನು ದೇಹ ಆಗಿದ್ದೀನಿ ಅಂತ ಬುದ್ಧಿಯಲ್ಲಿದ್ರೆ ಮತ್ತೆ ಭಯ ಇರುತ್ತೆ, ಈ ದೇಹಕ್ಕೆ ಯಾರಾದರೂ ಕೊಲೆ ಮಾಡ್ತಾರೆ, ಸಾಯಿಸ್ಬಿಡ್ತಾರೆ, काट देगा, तभी तो डर लगता है। ಅವಾಗೆ ಭಯ ಅನಿಸುತ್ತೆ ಅಲ್ವಾ? देह हूँ ही नहीं, मैं आत्मा हूँ। ನಾನು ದೇಹನೇ ಆಗಿಲ್ಲ, ನಾನು ಆತ್ಮ ಆಗಿದ್ದೀನಿ, ज्योति बिंदु हल्की फुल्की आत्मा। ನಾನು ಜ್ಯೋತಿರ್ಬಿಂದು ಹಗುರವಾಗಿರುವಂಥ ಆತ್ಮ ಆಗಿದ್ದೀನಿ। देह तो भारी होती है, ದೇಹ ಅಂತೂ ಭಾರ ಇರುತ್ತೆ, तो नीचे ही धरी रहती है। ಮತ್ತೆ ಅದು ಕೆಳಗಡೆನೆ ಉಳ್ಕೊಂಡಿರುತ್ತೆ। आत्मा
आत्मा तो हल्की फुल्की ऊपर हो जाती है। ಆತ್ಮ ಅಂತೂ ತುಂಬ ಹಗುರವಾಗಿರುತ್ತೆ, ಮೇಲೆ ಹಾರೋಗ್ಬಿಡುತ್ತೆ. आज से 70 साल पहले एटम बमों का नाम निशान नहीं था। ಇವತ್ತಿಗಿಂತ 70 ವರ್ಷದ ಹಿಂದೆ ಆಟಮ್ ಬಾಂಬಿನ ಹೆಸರು ಗುರುತು ಸಹ ಇರಲಿಲ್ಲ. क्योंकि 70 साल पहले भगवान ही नहीं आया हुआ था। ಯಾಕೆಂದರೆ 70 ವರ್ಷಗಳ ಹಿಂದೆ ಭಗವಂತನೇ ಬಂದಿರಲಿಲ್ಲ. 70 साल के अंदर ही ये एटमिक एनर्जी भयंकर बारूद तैयार हो गई। 70 ವರ್ಷಗಳ ಒಳಗಡೆನೆ ಈ ಬಾರೂದ್ ಅಂದರೆ ಅಟಮ್ ಬಾಂಬ್ಗಳೆಲ್ಲ ಏನಿದೆ ಅಟಮಿಕ್ ಎನರ್ಜಿ 70 ವರ್ಷಗಳ ಒಳಗಡೆನೆ ಸ್ಥಾಪನೆ ಆಗಿದೆ ಎಲ್ಲ. इस एटमिक एनर्जी से सारी दुनिया का ध्वंस होगा। ಈ ಅಟಮಿಕ್ ಎನರ್ಜಿಯ ಮುಖಾಂತರ ಇಡೀ ಪ್ರಪಂಚದ ವಿನಾಶ ಆಗುತ್ತೆ. सबको अपने शरीर छोड़ने पड़ेंगे। ಎಲ್ಲರಿಗೂ ತಮ್ಮ ಶರೀರವನ್ನು ಬಿಡಬೇಕಾಗುತ್ತೆ. कौन बचेंगे? ಮತ್ತೆ ಯಾರು ಉಳಿತಾರೆ? वो बचेंगे जिन्होंने याद की युक्ति सीखी होगी। ಅವರೇ ಉಳಿತಾರೆ ಯಾರು ನೆನಪಿನ ಯುಕ್ತಿಯನ್ನು ಕಲ್ತಿರ್ತಾರೆ. भगवान बाप की गहरी याद में ऐसी तल्लीनता हो जाए ಭಗವಂತನ ನೆನಪಿನಲ್ಲಿ ಅವರು ಆ ರೀತಿ ತಲ್ಲೀನರಾಗೋಗ್ತಾರೆ, जो श्वास प्रश्वास लेना भी भूल जाए। ಅವರು ಶ್ವಾಸ ಪ್ರಶ್ವಾಸ ತಗೊಳೋದು ಸಹ ಮರ್ತೋಗ್ಬಿಡ್ತಾರೆ. एटमिक विस्फोट उनको असर ही नहीं करे। ಆವಾಗ ಅಟಮಿಕ್ ವಿಸ್ಫೋಟ ಏನಿದೆ ಅದರ ಪ್ರಭಾವ ಅವ್ರ ಮೇಲೆ ಬೀಳೋದೇ ಇಲ್ಲ. जो बदबू फैलेगी ಆವಾಗ ಅದರಿಂದ ಏನೇ ದುರ್ವಾಸನೆ ಹರಡುತ್ತೆ वो उनको प्रभावित नहीं करेगी। ಅದು ಅವರನ್ನ ಪ್ರಭಾವಿತರನ್ನಾಗಿ ಮಾಡಲ್ಲ. बाकी जिन्होंने उस योग की राजयोग की प्रक्रिया को नहीं सीखा होगा ಬಾಕಿ ಯಾರು ಆ ರಾಜಯೋಗದ ಪ್ರಕ್ರಿಯೆಯನ್ನು ಕಲ್ತಿರೋದಿಲ್ಲ उनको तो जबरियन शरीर छोड़ना ही पड़ेगा। ಅವರಿಗಂತೂ ಮತ್ತೆ ಒತ್ತಾಯಪೂರ್ವಕವಾಗಿನೂ ಶರೀರ ಬಿಡಲೇಬೇಕಾಗುತ್ತೆ. हाय हाय करके शरीर छोड़ेंगे ಅವರು ಹಾಯ್ ಹಾಯ್ ಅಂತ ಹೇಳ್ಬಿಟ್ಟು ಶರೀರ ಬಿಡ್ತಾರೆ. और अंत मते सो अनेक जन्मों के लिए गति बन जाएगी। ಮತ್ತೆ ಅಂತ ಮತ್ತೆ ಸೋಗತ್ತೆ, ಅನೇಕ ಜನ್ಮಗಳಿಗೋಸ್ಕರ ಅದೇ ರೀತಿ ಗತಿ ಆಗೋಗ್ಬಿಡುತ್ತೆ. आने वाली जो दुनिया है मारामारी की ಬರುವಂಥ ಪ್ರಪಂಚ ಏನಿದೆ ಒಡೆದಾಡುವಂಥ ಪ್ರಪಂಚ अभी भी टेंशन लगातार बढ़ते चले जा रहे हैं। ಇವಾಗೂ ಸಹ ಕಂಟಿನ್ಯೂ ಆಗಿ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಜನಗಳದ್ದು. जो टेंशन अपने को अटेंशन रखने के लिए ಮತ್ತು ಆ ಟೆನ್ಷನ್ನಲ್ಲೂ ಸಹ ನಮ್ಮನ್ನು ನಾವು ಅಟೆನ್ಷನಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ परमात्मा बाप हमको ये आकर के तरीका बताते हैं ಪರಮಾತ್ಮ ತಂದೆ ಬಂದ್ಬಿಟ್ಟು ನಮಗೆ ಈ ರೀತಿ ವಿಧಿಯನ್ನು ಹೇಳ್ಕೊಡ್ತಾ ಇದ್ದಾರೆ. कि आत्मिक स्थिति में स्थित होकर के रहो। ಅಂದರೆ ಈ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ಟು ಇರಿ ಅಂತ. इससे अखंड शांति मिलेगी, ಇದರಿಂದ ಅಖಂಡ ಶಾಂತಿ ಸಿಗುತ್ತೆ, अखंड विश्वास पैदा होगा, ಅಖಂಡ ವಿಶ್ವಾಸ ಉತ್ಪನ್ನ ಆಗುತ್ತೆ, विल पावर आएगी, ವಿಲ್ ಪವರ್ ಬರುತ್ತೆ, स्थितियों परिस्थितियों समस्याओं ಸ್ಥಿತಿ ಪರಿಸ್ಥಿತಿಗಳು ಸಮಸ್ಯೆಗಳು से मुकाबला करने की ताकत आएगी। ಅದರನ್ನ ಎದುರಿಸುವಂಥ ಶಕ್ತಿ ಬರುತ್ತೆ. इतनी शक्ति पैदा होती है कंसंट्रेशन से ಈ ಕಾನ್ಸಂಟ್ರೇಷನ್ನಿಂದ ಇಷ್ಟೊಂದು ಶಕ್ತಿ ಉತ್ಪನ್ನ ಆಗುತ್ತೆ कि सारी दुनिया एक तरफ हो जाए ಅಂದರೆ ಇಡೀ ಪ್ರಪಂಚನೇ ಒಂದು ಕಡೆ ಆಗೋಗ್ಬಿಡುತ್ತೆ. और एक आत्मा जो आत्म स्थिति में स्थित है जिसका गीता में गायन ಮತ್ತು है ಒಂದು ಆತ್ಮ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದಾರೆ ಅವ್ರದ್ದೇ ಗೀತೆಯಲ್ಲೂ ಸಹ ಗಾಯನ ಇದೆ, स्वरूपनिष्ठ ಸ್ವರೂಪನಿಷ್ಠ ಅಂತ. वो एक तरफ हो जाए ಅವರು ಒಂದು ಕಡೆ ಆಗೋಗ್ತಾರೆ, तो सारी दुनिया का मुकाबला करने की विल पावर उसमें पैदा हो सकती ಮತ್ತು ಇಡೀ ಪ್ರಪಂಚವನ್ನು ಎದುರಿಸುವಂಥ ವಿಲ್ ಪವರ್ ಅವರಲ್ಲಿ ಉತ್ಪನ್ನ ಆಗ್ಬೋದಾಗಿದೆ. बाप के स्नेही बच्चों को याद में रहने वाले बच्चों को कुछ भी हो नहीं सकता। याद की कमजोरी होगी तो थोड़ा सा सेक आ भी सकता है। याद की छत्र छाया है तो कुछ भी हो नहीं सकता। बाप दादा किसी न किसी साधन से बचा देते हैं। अव्यक्त वाणी 3 दिसंबर 1984 पृष्ठ 2 अंक। ತಂದೆಯ ಸ್ನೇಹಿ ಮಕ್ಕಳಿಗೆ, ನೆನಪಿನಲ್ಲಿರುವಂಥ ಮಕ್ಕಳಿಗೆ ಏನೂ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನೆನಪಿನ ಕಮ್ಜೋರಿ ಇದ್ದರೆ ಸ್ವಲ್ಪ ಏನಾದರೂ ಬಿಸಿ ಅನಿಸ್ಬೋದು.
ನೆನಪಿನ ಛತ್ರಛಾಯೆಯಲ್ಲಿದ್ದರೆ ಏನೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಬಾಬ್ದಾದ ಯಾವುದಾದ್ರೂ ಸಾಧನಗಳ ಮುಖಾಂತರ ನಮ್ಮನ್ನು ಕಾಪಾಡ್ಕೊಂಡ್ಬಿಡ್ತಾರೆ. ಅವ್ಯಕ್ತವಾಣಿ ತಾರೀಖು 3/12/1984, ಪೇಜ್ ನಂಬರ್ 2 ಅಂತ್ಯ. जब विनाश होगा उस समय कोई तलवार लेकर के या बंदूक लेकर के भी हमारे ऊपर आक्रमण करने के लिए आ जाएगा. ಯಾವಾಗ ವಿನಾಶ ಆಗುತ್ತೆ ಆ ಸಮಯದಲ್ಲಿ ಯಾರೇ ಆಗಲಿ ಅವರು ಕತ್ತಿಯನ್ನು ತಗೊಂಡು ಬಂದೂಕು ತಗೊಂಡು ಏನಾದರೂ ತಗೊಂಡ್ಬಿಟ್ಟು ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ಲಿಕ್ಕೆ ಬಂದುಬಿಡ್ತಾರೆ. या बिल्कुल मारने के ऊपर ही आमादा हो जाएगा. ಪೂರ್ತಿ ಸಾಯಿಸ್ಲಿಕ್ಕೋಸ್ಕರ ಬಂದುಬಿಡ್ತಾರೆ. तो भी हमारी आत्मिक स्थिति के आधार पर उसको भयंकर साक्षात्कार होगा. ಆದರೂ ಸಹ ನಮ್ಮ ಆತ್ಮಿಕ ಸ್ಥಿತಿಯ ಆಧಾರದಿಂದ ಅವರಿಗೆ ಭಯಂಕರವಾಗಿರೋ ಸಾಕ್ಷಾತ್ಕಾರ ಆಗೋಗ್ಬಿಡುತ್ತೆ. अब भाग खड़ा हो. ಅವಾಗ ಅವ್ರು ಓಡೋಗ್ಬಿಡ್ತಾರೆ. कुरान में भी लिखा है ಕುರಾಣದಲ್ಲೂ ಸಹ ಬರೆದಿದ್ದಾರೆ, जब कयामत होती है तो खुदा के बंदे बहुत मौज में रहते हैं. ಯಾವಾಗ ಕಯಾಮತ್ ಅಂದರೆ ವಿನಾಶದ ಸಮಯ ಆಗಿರುತ್ತೆ ಆ ಸಮಯದಲ್ಲಿ ಭಗವಂತನ ಮಕ್ಕಳು ತುಂಬ ಮೋಜಿನಲ್ಲಿರ್ತಾರೆ, ಖುಷಿಯಲ್ಲಿರ್ತಾರೆ. उनके ऊपर कोई तकलीफ नहीं आती है, तकलीफ उनको महसूस नहीं होती. ಅವ್ರ ಮೇಲೆ ಏನು ಕಷ್ಟ ಬರೋದೇ ಇಲ್ಲ, ಅಥವಾ ಬಂದ್ರೇನೂ ಅವರಿಗೆ ಕಷ್ಟದ ಅನುಭವನೇ ಆಗಲ್ಲ. तो बंदे कब कहे जाएंगे? ಮತ್ತು ನಾವು ಭಗವಂತನ ಮಕ್ಕಳು ಅಂತ ಯಾವಾಗ ಹೇಳಲಾಗುತ್ತೆ? जब देवान में रहना बंद कर. ಯಾವಾಗ ನಾವು ದೇಹಾಭಿಮಾನದಲ್ಲಿರೋದನ್ನು ನಿಲ್ಲಿಸ್ಬಿಡ್ತೀವಿ ಆವಾಗ. क्या देवान में रहना बंद करें तो खुदा के बंदे. ಯಾವಾಗ ನಾವು ದೇಹಾಭಿಮಾನದಲ್ಲಿರೋದನ್ನು ನಿಲ್ಲಿಸ್ಬಿಡ್ತೀವೋ ಆವಾಗ ನಾವು ಭಗವಂತನ ಮಕ್ಕಳಾಗಿರ್ತೀವಿ. और देवान अगर आता रहता है ಒಂದು ವೇಳೆ ನಮಗೆ ದೇಹಾಭಿಮಾನ ಬರ್ತಾ ಇರುತ್ತೆ ಅಂದರೆ तो कहेंगे अभी खुदा के बंदे नहीं, ಅವಾಗ ಏನಂತ ಹೇಳಲಾಗುತ್ತೆ, ಮತ್ತು ಇವಾಗ ನಾವು ಭಗವಂತನ ಮಕ್ಕಳಿನ್ನೂ ಆಗಿಲ್ಲ, गंदे हैं. ಅಂದರೆ ಇನ್ನೂ ಕೆಟ್ಟವರಾಗಿದ್ದೀವಿ. तो सुबह से लेकर के शाम तक ये प्रैक्टिस करें पक्की पक्की. ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಈ ಪ್ರಾಕ್ಟೀಸನ್ನು ಪಕ್ಕಾ ಮಾಡಬೇಕಾಗಿದೆ. क्या कि हम ज्योति बिंदु आत्मा है ಏನಂತ ನಾವು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀವಿ, और दूसरी की आत्मा जो जरूर मिलती है जुलती है, ಮತ್ತು ಬೇರೆ ಯಾವುದೇ ಆತ್ಮಗಳು ಭೇಟಿ ಮಾಡ್ತಾರೆ, ಸಿಗ್ತಾರೆ, संपर्क संबंध में आती है, ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ. उनको भी हम क्या देखें? ज्योति बिंदु आत्मा. ಅವರನ್ನು ಸಹ ನಾವು ಯಾವ ರೀತಿ ನೋಡಬೇಕು? ಜ್ಯೋತಿರ್ಬಿಂದು ಆತ್ಮನ ರೂಪದಲ್ಲೇ ನೋಡಬೇಕು. तुमको हिंसा करनी ही नहीं है, ನಿಮ್ಗಂತೂ ಹಿಂಸೆನೇ ಮಾಡಬಾರ್ದಾಗಿದೆ. फिर भी अपने बचाव के लिए बाप को याद करते रहो. ಆದರೂ ಸಹ ನೀವು ನಿಮ್ಮ ಬಚಾವ್ಗೋಸ್ಕರ ತಂದೆಯನ್ನು ನೆನಪು ಮಾಡ್ತಾ ಇರಿ. क्या हमारा रक्षा कवच कौन सा होगा? ಏನಂತ ಹೇಳಿದ್ರು ನಮ್ಮ ರಕ್ಷಾ ಕವಚ ಯಾವುದಾಗಿರುತ್ತೆ? दुनिया हिंसक बनेगी, ಪ್ರಪಂಚ ಹಿಂಸಕ ಆಗ್ತಾ ಹೋಗುತ್ತೆ, आक्रामक बनेगी, ಆಕ್ರಮಕ ಆಗ್ತಾ ಹೋಗ್ತಾರೆ, मारामारी करेगी, ಒಬ್ರಿಗೊಬ್ರು ಕೊಲೆ ಮಾಡ್ತಾರೆ, ಹೊಡೆದಾಡ್ತಾರೆ. लेकिन हमको कोई प्रकार की हिंसा नहीं करनी है. ಆದರೆ ನಮಗೆ ಯಾವುದೇ ಪ್ರಕಾರದ ಹಿಂಸೆಯನ್ನು ಮಾಡಬಾರ್ದು. बाप की याद में रहना है. ತಂದೆ ನೆನಪಿನಲ್ಲೇ ಇರಬೇಕಾಗಿದೆ. ऐसे नाजुक समय आने हैं जिसमें याद की शक्ति ही सेफ्टी का साधन बनेगी. जैसे स्थूल रूप में वर्तमान समय मिलिट्री सेफ्टी का साधन है ना, ऐसे याद की शक्ति आपके चारों ओर सर्व शस्त्रधारी सेफ्टी के साधन है. इसलिए सदा स्वयं को, सेवा स्थान को व प्रवृत्ति के स्थान को और आने वाले सर्व सेंटर्स के विद्यार्थियों को याद की शक्ति स्वरूप वृत्ति और वायुमंडल में लाओ. अभी साधारण याद की स्थिति सेफ्टी का साधन नहीं बन सकती. ಈ ರೀತಿ ನಾಜೂಕಾಗಿ ಸಮಯ ಬರುವಂಥದ್ದಾಗಿದೆ. ಅದರಲ್ಲಿ ನೆನಪಿನ ಶಕ್ತಿನೇ ತುಂಬ ಸೇಫ್ಟಿಯ ಸಾಧನ ಆಗಿರುತ್ತೆ. ಯಾವ ರೀತಿ ಸ್ಥೂಲ ರೂಪದಲ್ಲಿ ವರ್ತಮಾನ ಸಮಯದಲ್ಲಿ ಮಿಲಿಟ್ರಿ ಸೇಫ್ಟಿಯ ಸಾಧನ ಆಗಿದೆ ಅಲ್ವಾ, ಅದೇ ರೀತಿ ನೆನಪಿನ ಶಕ್ತಿ ನಿಮ್ಮ 4 ಕಡೆ ಇರುವಂಥ ಸರ್ವಶಸ್ತ್ರಧಾರಿ ಸೇಫ್ಟಿಯ ಸಾಧನ ಆಗಿದೆ. ಅದಕ್ಕೋಸ್ಕರ ಯಾವಾಗಲೂ ಸ್ವಯಂವನ್ನು, ಸೇವೆಯ ಸ್ಥಾನವನ್ನು ಅಥವಾ ಪ್ರವೃತ್ತಿಯ ಸ್ಥಾನವನ್ನು ಮತ್ತು ಬರುವಂಥ ಸರ್ವ ಸೆಂಟರಿನ ವಿದ್ಯಾರ್ಥಿಗಳನ್ನು ನೆನಪಿನ ಶಕ್ತಿ ಸ್ವರೂಪ ವೃತ್ತಿ ಮತ್ತು ವಾಯುಮಂಡಲದಲ್ಲಿ ತಗೊಂಬನ್ನಿ. ಇವಾಗ ಸಾಧಾರಣ ನೆನಪಿನ ಸ್ಥಿತಿ ಸೇಫ್ಟಿಯ ಸಾಧನ ಆಗಲಿಕ್ಕೆ ಸಾಧ್ಯ ಇಲ್ಲ. हार और वार
माया की किसी भी प्रकार की हार और व्यक्ति तथा वायुमंडल का वार साधारण याद वालों को धोखे में ला देगा। इसलिए बाप दादा पहले से ही सभी बच्चों को इशारा दे रहे हैं कि शक्तिशाली याद का वायुमंडल बनाओ, जिससे स्वयं भी सेफ, ब्राह्मण आत्माओं को भी सहयोग और अन्य अज्ञानी आत्माओं को भी आपकी शांति और शक्ति का सहयोग मिलेगा। अव्यक्त वाणी 21 नवंबर 1984 पृष्ठ 1 अंत 2 आदि। ಹಾರ್ और ವಾರ್ ಅಂದರೆ ಸೋಲು ಮತ್ತು ವಾರ್ ಮಾಡೋದು, ಯುದ್ಧ ಮಾಡೋದು. ಮಾಯೆ ಯಾವುದೇ ಪ್ರಕಾರದ ಸೋಲು ಮತ್ತು ವ್ಯಕ್ತಿಯ ಅಥವಾ ವಾಯುಮಂಡಲದ ವಾರನ್ನು ಸಾಧಾರಣ ನೆನಪಿನವ್ರಿಗೆ ಮೋಸದಲ್ಲಿ ತೊಗೊಂಡ್ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಬಾಬ್ದಾದ ಮೊದಲಿನಿಂದನೇ ಎಲ್ಲ ಮಕ್ಕಳಿಗೂ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಶಕ್ತಿಶಾಲಿ ನೆನಪಿನ ವಾಯುಮಂಡಲವನ್ನು ತಯಾರು ಮಾಡಿ, ಅದರಿಂದ ನೀವು ಸ್ವಯಂ ಸಹ ಸೇಫ್ ಆಗಿರ್ತೀರ ಮತ್ತು ಬ್ರಾಹ್ಮಣ ಆತ್ಮಗಳಿಗೂ ಸಹ ಸಹಯೋಗ ಮತ್ತು ಅನ್ಯ ಅಜ್ಞಾನಿ ಆತ್ಮಗಳಿಗೂ ನಿಮ್ಮ ಶಾಂತಿ ಮತ್ತು ಶಕ್ತಿಯ ಸಹಯೋಗ ಸಿಗುತ್ತೆ. ಅವ್ಯಕ್ತವಾಣಿ ತಾರೀಖು 21/11/1984, ಪೇಜ್ ನಂಬರ್ 1 ಅಂತ್ಯ 2 ಆದಿ. तुम्हारे साथ सर्वशक्तिमान बाप है। ನಿಮ್ಮ ಜೊತೆ ಸರ್ವಶಕ್ತಿವಂತ ತಂದೆ ಇದ್ದಾರೆ. तुम पूरे याद में रहेंगी ನೀವು ಪೂರ್ತಿ ನೆನಪಿನಲ್ಲಿದ್ದರೆ तो कुछ भी नहीं होगा। ಆವಾಗ ಮತ್ತೆ ಏನೂ ಆಗೋದಿಲ್ಲ.